ಸರ್ ಸುರೇಖಾ ಅಂತ ಸರ್, ಇವರು ಮೈಲೂರಿಂದ ಬಂದಿದ್ದಾರೆ ಸರ್. ಇವ್ರು ಹೇಳ್ತಾ ಇದ್ದಾರೆ ಸರ್, 8 ದಿವಸಗಳಿಂದ ಇವರು ಎದೆಯಲ್ಲಿ ಗಡ್ಡೆ ಆಗಿತ್ತಂತ ಸರ್. ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರಂತ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಂತ ಸರ್. ಆದರೆ ಇಲ್ಲಿ ಬಂದುಬಿಟ್ಟು ರೆಗ್ಯುಲರ್ ಆಗಿ ಪ್ರಾರ್ಥನೆ ಎಣ್ಣೆ ಹಚ್ಕೊಂಡು ನಿಮ್ಮ ಕೈಯಿಂದ ಪ್ರಾರ್ಥನೆ ಮಾಡ್ಕೊಂಡಾಗ ಮತ್ತೆ ಚೆಕಪ್ ಮಾಡ್ಕೊಂಡು ಹೋಗ ನಾರ್ಮಲ್ ರಿಪೋರ್ಟ್ ಬಂದಿದೆ, ಗಡ್ಡೆ ಇಲ್ಲ ಅಂತ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಮಾಡಿಸ್ತೀವಿ ಸರ್. ಮಾಡಿಸಿ ನಂತರ ಇಷ್ಟಿತ್ತು ಸರ್ ಗಡ್ಡೆ. ಇಷ್ಟಿತ್ತು ರೀ. ನಮ್ಮ ಆಕಾಶ್ ನಮ್ಮ ಆಕಾಶ್ ಏನು ಮಾಡ್ಯಾನ್ರಿ, ಇಲ್ಲಿಂದ ಪ್ರೇರಾಯಿಲ್ ತಗೊಂಡ್ ಬಂದಾನ. ತಂದಿನ ನಂತರ ಸರ್ ತೋಲ್ ತಪ್ಪಿತ್ತು ರೀ ಗಡ್ಡೆ. ಜೋರಾಗಿ ಮೈಕಲ್ ಸರ್ ಗಡ್ಡೆ ತೋಲ್ ದಪ್ಪಾಗಿತ್ತು ರೀ. ಆದ್ರ ಆಕಾಶ್ ಏನ್ ಮಾಡೇನ್ರಿ, ಮಮ್ಮಿ ನಾನು ಪ್ರೇರಾಯಿಲ್ ತರ್ತೀನಿ ಅಂತಂದು ಇವಾಗ ಪ್ರೇರಾಯಿಲ್ ತಂದನ್ರಿ. ತಂದಿನ ನಂತರ ಸರ್ ಪ್ರೇರಾಯಿಲ್ ಹಚ್ಕೊಂಡಿನಿ ಸರ್. ಇಷ್ಟು ಗಡ್ಡೆ ದಪ್ಪಿದ್ದು ಇಷ್ಟಾಗಿತ್ತು ಸರ್. ಸರ್ ಇಷ್ಟು ತಪ್ಪಿತ್ತು ಸರ್. ಇದಂತ ನಾನು ಆಪರೇಷನ್ಗೆ ಹೋಗಿನ್ರಿ ವಾಸು ಹಾಸ್ಪಿಟಲ್ಗೆ. ಆಪರೇಷನ್ ಮಾಡಿಸ್ಕೊಂಡಿನಿ ಸರ್. ಫಸ್ಟ್ ರಿಪೋರ್ಟು ನಾರ್ಮಲ್ ಬಂದೆ ಸರ್. ಸೆಕೆಂಡ್ ರಿಪೋರ್ಟು ಗಡ್ಡೆ ಬಂದಿಂದು ಸರ್. ಅದು ಇನ್ಫೆಕ್ಷನ್ ಅಂತ ತೋರಿಸ್ಲತ್ತಾರ ಸರ್. ಅದು ಇನ್ನೂ ಒಂದು ಸರ್ತಿ ಸರ್ಜರ್ ಆಗಬೇಕು ಅಂತಂದ್ರೆ, ಇಲ್ಲ ಸರ್ಜರ್ ಆಗಂಗಿಲ್ಲ, ನಾನು ಹೋಗಿ ಪ್ರೇಯರ್ ಮಾಡ್ಕೊಂಡಿನಿ, ಅದಕ್ಕೂ ನಾನು ಪ್ರೇಯರಲ್ಲೇ ಹಚ್ತೀನಿ ಅಂತ ಹಠ ಮಾಡಿ ಬಂದಿನಿ ಸರ್ ಇಲ್ಲಿ. ಓಕೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಚಪ್ಪಳೆ ತಟ್ಟುತ್ತಾ. ಇಷ್ಟು ದಪ್ಪ ಇರೋ ಗಡ್ಡೆ ಅದನ್ನ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಇಷ್ಟೇ ಆಗ್ಯದ. ನಾಳೆ ಸಿಟಿ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಅದ ಸರ್. ಸಿಟಿ ಸ್ಕ್ಯಾನಿಂಗ್ ಸರ್ ಬ್ಲಡ್ ಟೆಸ್ಟ್ ಇದ್ದಾಗ ಯಾವ್ದು ರಿಪೋರ್ಟು ದೇವ್ರ ಆಶೀರ್ವಾದ ಸರ್. ಯಾಕಂದ್ರೆ ಈ ಪ್ರೇಯರ್ ಆಯಿಲ್ಗಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ ಸರ್. ಅಷ್ಟು ಪವಿತ್ರ ಪ್ರೇಯರ್ ಸರ್. ಸರ್ ನನ್ನ ಮಗನ ಫಸ್ಟ್ ಸರ್ ಹೋದ ವರ್ಷ ನಮ್ಮ ಮನೆಯವರಿಗೆ ಹಾಟ್ ಆಗಿತ್ತು. ಹಾಟ್ ಆಗಿ ನಂತರ ಸರ್ ನಮ್ಮ ಮನೆಯವ್ರು ದುಬೈಲಿಂದ ಬಂದಿದ್ರು. ಆ ನಂತರ ಸರ್ ಹೋದ ವರ್ಷ ಕ್ರಿಸ್ಮಸ್ಗೆ ನನ್ನ ಮಗ ಬಂದಿನಿ ಸರ್. ಸರ್ ಮೂರುವರೆ ವರ್ಷದಿಂದ ನಮ್ಮ ಮನೆಗೆ ಇಷ್ಟೇ ಪ್ರಾಬ್ಲಮ್ ಮಾಡತ್ತಾರೆ ಸರ್. ಆದ್ರೂ ನಾ ಹೆದರಿಲ್ಲ ಸರ್, ಚರ್ಚಿಗೊಂದು ನಾ ಬಿಟ್ಟಿಲ್ಲ ಸರ್. ಆದ್ರೂ ಈಗ ಮಸ್ಟ್ ಸರ್ 3-4 ಮಂತ್ಸ್ಲಿಂದ ನಮ್ಮ ಮನೆಯವ್ರು ದುಬೈಗೆ ಹೋಗಿದ್ರು. ನಮ್ಮ ಮಗ ದುಬೈಗೆ ಹೋಗ್ಯಾನ ಸರ್ 22 ತಾರೀಕು ಹೋಗ್ಯಾನ ಸರ್. 23 ತಾರೀಕು ನಾನು ಎದಲ್ಲಿ ಗಡ್ಡಿ ಹುಟ್ಟು ಸೆಕ್ಯಾರ ಸರ್. ಚಂದ ಇದ್ದಿನಕ್ಕಿ ಓಡಾಡಕ್ಕಿ ಕೂಡಕ್ಕಿ ನಿಂದ್ರಕ್ಕಿ ಸರ್. ಒಂದು ರಾತ್ರಿನಲ್ಲಿ ನಾ ಎದೆಗ ಅರ್ಧ ಕಿಲೋ ಗಡ್ಡಿ ಹುಟ್ಟು ಸರ್. ನಾನು ಆಕಾಶಿಗೆ ಅಂದಿನಿ ಸರ್, ಪ್ರೇಯರಲ್ಲಿ ತಕೊಂಡ್ ಬಾ ಮಗ, ಈ ಪ್ರೇಯರಲ್ಲಿಂದ ಕಂಪಲ್ಸರಿ ಹೋಗ್ತದಂತ ಅಂದಿನಿ ಸರ್. ಅರ್ಧ ಕಿಲೋ ಇದ್ದು ಗಡ್ಡಿ ಇಷ್ಟೇ ಆಗ್ಬಿಟ್ಟ ಸರ್ ನನ್ಗದಿ. ದೇವರು ಮಾಡಿದಂತ ಉಪಕಾರ ಮಹಿಮೆ ಆಗಲಿ. ಹಲ್ಲೆಲೂಯಾ. ಏನಂತ ಸಾಕ್ಷಿ. ಥ್ಯಾಂಕ್ ಯು ಗಾಡ್ ಜೀಸಸ್.